ಎಲ್ಲರೂ ಹೋಗ್ತಾರೆ. ನಾನೇನು ಹೇಳ್ತೀನಿ ಅಂತ ಅವ್ರು ಏನಕ್ಕೋಸ್ಕರ ಹುಡುಕಾಡ್ತಾ ಇದ್ರು? ಅವರು ವ್ಯರ್ಥವಾದ ಕಾರ್ಯಕ್ಕೋಸ್ಕರ. ನೀತಿವಂತನು ಬಿಟ್ಟುಬಿಟ್ರು, ಪರಿಶುದ್ಧನು ಬಿಟ್ಟುಬಿಟ್ರು, ಮುಖ್ಯವಾಗಿರೋದು ಬಿಟ್ಟುಬಿಟ್ರು. ಏನು ಹುಡುಕ್ತಾ ಇದ್ರು? ವ್ಯರ್ಥವಾಗಿರೋದು. ನಾವು ಆವಾಗ ಏನು ಮಾಡ್ತಾ ಇರ್ತೀವಿ? ಪ್ರಾರ್ಥನೆ ಬರೋದು ಬಿಡ್ತೀನಿ. ಮಾನವರ ಬಿಡಿ, ಇವತ್ತು ವ್ಯಾಪಾರ ಹೋಗೋಣ. ಇದೆ ತಾನೆ? ಇದೇನಪ್ಪ ಎಷ್ಟು ಹೇಳ್ಬಿಟ್ಟಿದ್ವಿ. ಏದು ಮುಖ್ಯ? ವ್ಯಾಪಾರಕ್ಕೆ ಹೋಗುವಾಗ ಹೇಳ್ತದೆ, ನಂಗೆ ಆಗಲ್ಲ, ದೇವ್ರು ಬಿಡಲ್ಲ. ನಾವು ಮಿಸ್ಟಿಕಾಗಿ ಏನಾಗಿ ಬಿದ್ದು ಕಾಲು ಕೈ ಹೋಗೋದು ಏನು ತರೋಲ್ಲ. ಪ್ರಾಣ ಹೋಯಿತು. ಅರ್ಥ ಆಗತ್ತಾ? ಅರ್ಥ ಮಾಡಿಕೊಳ್ಳಿ. ವ್ಯರ್ಥವಾಗಿರೋದು ಹುಡುಕ್ಬಿಟ್ಟೆ ಇರ್ರಿ. ವ್ಯರ್ಥವಾಗಿರೋದು. ಒಬ್ಬ ಪಾಸ್ಟ್ ನಮ್ಮ ಹತ್ರ ಹೇಳಿದ್ರು, ಏನು ಮಾತಾಡ್ಬೇಕಾ? 5 ನಿಮಿಷ ಸಂತೋಷಕ್ಕೋಸ್ಕರ ಶಾಶ್ವತವಾಗಿರೋ ದೇವರನ್ನು ಬಿಟ್ಟು ಬಿಡ್ತಾ ಇದ್ದಾರೆ ಜನಗಳು. ಅಲ್ಲಲ್ಲಿ ಹಿಂದೂಸ್ ನೋಡ್ರಿ, ಪಾಪ ಅವ್ರನ್ನ ರಕ್ಷಿಸಲಿ ಅಂತ ಇವಾಗ ಆಗಿದೆ ಇದು ಗೊತ್ತಿಲ್ಲ, ಎಷ್ಟೋ ದೂರ ನಡೀತಾನೆ ಇರ್ತಾರೆ ಪಾಪ ಅವರ. ನೋಡ್ರಿ, ಅವ್ರಿಗೂ ಅಂದರೆ ಸತ್ಯ ಬಗ್ಗೆ ನಡೀತಾ ಇಲ್ಲ, ಅಸತ್ಯ ಬಗ್ಗೆ ನಡೀತಾ ಇದ್ದಾರೆ. ಅದೇ ವೇದನೆ. ಅಲ್ಲಲ್ಲಿ ನಮಗೆ ಸತ್ಯ ಗೊತ್ತಿದೆ, ಏ ಕಡೆ ನಡೀತಾ ಇದ್ದೀವಿ. ಗೊತ್ತಾಯ್ತಾ? ವ್ಯರ್ಥವಾಗಿರೋದು ಏನು ಮಾಡಬಾರ್ದು ನಾವು? ಎರಡನೇದೇನು? ಇದು ಕೂಡ ಪರದೇಶದ ಒಂದು ಅಂದರೆ ತಕ್ಷಣವೇ ಬದಲಾಗಿ ಕರೆಕ್ಟ್ ರೀತಿಯಲ್ಲಿ ನಡಿಬೇಕಾಗೋದು. ಹೃದಯ ಪಶ್ಚಾತ್ತಾಪ ಪಡೋದು. ಹೃದಯ ನಮಗೂ ಬರಬೇಕು. ನಮ್ಗೆ ಆವಾಗ ನಾವೆಲ್ಲ ಯಾರಾಗಿರ್ತೀವಿ? ದೇವ್ರ ಮಕ್ಕಳಾಗಿ. 3 ನಮ್ಮನ್ನು ದೇವರು ಏನು ಮಾಡಲ್ಲ, ಅನಾಥರಾಗಿ. 4ನೇದು ಯಾರು ಹೇಳಿ? ಇದು 4ನೇದು. ನನ್ನ ದೇವರೇ ಅದೇನಾ ನನ್ನ ದೇವರು. ಅಲ್ಲಲ್ಲಿ ಅದಕ್ಕೇನು ಉದಾಹರಣೆ ಕೊಟ್ಟಿದ್ದೀವಿ? ನನ್ನ ಒಳಗಡೆ ಏನಿರಬಾರ್ದು? ಯೇಸು ಸ್ವಾಮಿಗೆ ಪಾಪ ಇದ್ರೆ ಏನು ಬಿಟ್ಬಿಟ್ರು? ಏನು ಮಾಡಿದ್ರು ದೇವರು? ಕೈ ಬಿಟ್ರು. ಇನ್ನು ಒಳಗಡೆ ಪಾಪ ಇದ್ರೆ ಏನು ಮಾಡ್ತಾನೆ ದೇವರು? ಕೈ ಬಿಟ್ರು. ಅಲ್ಲಲ್ಲೂಯ್ಯ. ಅದಕ್ಕೋಸ್ಕರ ನಮ್ಮ ಒಳಗಡೆ ಏನಿರಬಾರ್ದು? ಪಾಪ ಇರಬಾರ್ದು. ಎಷ್ಟು ಹೇಳಿದ್ದೀನಿ ಇವಾಗ ಹೇಳ್ರಿ. ನಾನು ಇವಾಗ ಮತ್ತೆ ಹೇಳ್ರಿ ನಮಗೆ. ಅಲ್ಲಲ್ಲೂಯ್ಯ. ಮೊದಲನೇದು ವ್ಯರ್ಥವಾಗಿರೋದು. ದೇವ್ರ ಮಕ್ಕಳೇ, ಈ ಫ್ರೈಡೆಗೆ ಏನೋ ಒಂದು ಕಲ್ತ್ಕೋಬೇಕು ನಾವು. ಅದಕ್ಕೆ ಬಂದಿರೋದು. ಅಲ್ಲಲ್ಲೂಯ್ಯ. ಸತ್ಯದಲ್ಲಿರುವ ಮರವನ್ನು ಕಲ್ತ್ಕೊಂಡ್ರು ಅದು ಆವಾಗ ನಿಮ್ಗೆ ಉಪಯೋಗ ಆಗುತ್ತೆ. ಅಲ್ಲಲ್ಲೂಯ್ಯ. ಆವಾಗಲ್ಲ ಬೇಕಂತ ಜಗಳಕ್ಕೆ ಹೋಗುವಾಗೆಲ್ಲ ಕ್ಯಾಪ್ಕ ಬರ್ತಾರೆ. ಹಿಂಗ ಅಯ್ಯೋ ಈ ಜಗಳ 5 ನಿಮಿಷ ವ್ಯರ್ಥವಾದದು, ಇದು ಮಾಡಿದ್ರೆ ಏನು ಮಾಡ್ತೀನಿ ನಾನು? ನರ್ಕ ಹೋಗಿದ್ದೀನಲ್ಲಪ್ಪ. ವ್ಯರ್ಥವಾದದ್ರ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ? ಓಡ್ತಾ ಇದ್ದೀನಲ್ಲಪ್ಪ ಅಂತ ಏನು ಮಾಡ್ತಿರ್ಬೇಕು? ಜ್ಞಾಪಕ ಬರ್ತಾರೆ. ಪಾಪವು ಲೋಕವು ಯಾರೋ ಹಂಗೆ ಹೋಗ್ತಾ ಇದ್ದಾರೆ, ಅವ್ರು ನೋಡಿ ತಪ್ಪಾಗ ಮುಗಿಸೋ ಒಂದು ಎನ್ನ ಬಂತು. ಅಯ್ಯೋ ವ್ಯರ್ಥವಾದ ಏನು ಮಾಡ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತೀನಿ? ನರ್ಕ ಹೋಗ್ತೀನಿ. ನಮ್ಮ ಗುಡ್ ಫ್ರೈಡೆಗೆ ದೇವರು ದೈವಸೇವಕರ ಮೂಲಕ ಮಾತಾಡಿದ್ನಲ್ಲ ಅಂತ ಒಂದು ನಿಮಗೆ ಏನಾಗುತ್ತೆ? ಪಾಠ ಆಗಬೇಕು. ಹಲ್ಲೆಲೂಯಾ. ದೇವರು ಸ್ತೋತ್ರ. ಅರ್ಥ ಆಯ್ತಾ? ಮೊದಲನೇದು ವ್ಯರ್ಥವಾದದ್ದು ಏನು ಮಾಡಬಾರ್ದು? ಫಸ್ಟ್ ಇದು. ಎರಡನೇದು ಹಲ್ಲೆಲೂಯಾ. ಹೃದಯನ ಇದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ? 2 ಸಾರಿ ಹೇಳಿದ್ರು ಮತ್ತೆ ಹೇಳ್ತಾ ಇಲ್ಲಂದ್ರೆ ಇಲ್ಲ ಅಂತ ನನ್ನ ಡೌಟು. ಹಲ್ಲೆಲೂಯಾ. ಮೊದಲನೇದು ವ್ಯರ್ಥವಾಗಿರೋದು ಏನು ಮಾಡಬಾರ್ದು? ಫಸ್ಟ್ನೇದು. ಎರಡನೇದು ನಿಮ್ಮ ಹೃದಯವನ್ನ ಪಶ್ಚಾತ್ತಾಪ ಪಡೋ ಮನಸ್ಸು. 3ನೇದು ದೇವರು ನಿಮ್ಮನ್ನ ಅನಾಥರಾಗಿ ಏನು ಮಾಡಲ್ಲ. 4ನೇದು ಪಾಪ ಇದ್ರೆ ನರಕ ತಪ್ಪಲ್ಲ. ನಮ್ಮ ಒಳಗಡೆ ಪಾಪ ಇದ್ರೆ ತಪ್ಪಲ್ಲ. ಹಲ್ಲೆಲೂಯಾ. ಇವಾಗ 5, 6 ಹೇಳ್ಬಿಟ್ರಾ? ದೇವರು ಅವ್ರನ್ನ ಆಸ್ತಿದ್ರು. ಹಲ್ಲೆಲೂಯಾ. ದೇವರು ನಮ್ಮ ನಿಜವಾಗ್ಲೂ ಅವ್ರನ್ನ ಏನು ಮಾಡ್ತಾನೆ? ಹಲ್ಲೆಲೂಯಾ. ದೇವರು ಸ್ತೋತ್ರ. ದೇವ್ರ ಮಕ್ಕಳೇ, ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಖಂಡಿತ ಯಾರು ಹೊರೆಯಾಗಬೇಕು. ನಾನು ಮಾತು ಹೇಳಿದ್ದೀನಿ ಅಂದರೆ ಖಂಡಿತ ಅದೇ ಟೈಮಿಗೆ ಮುಗಿಸ್ತೀನಿ.
ಐದು ನಿಮಿಷ ಮುಂಚೆನೇ ಮುಗಿಸ್ತೀನಿ. ಅರ್ಥ ಆಯ್ತಲ್ಲ? ಯಾವಾಗ ಬಂದರೂ ಅಷ್ಟೇ, ನಾನು ನಿಮ್ಮನ್ನು ಏನು ಮಾಡಲ್ಲ, ಬೇಜಾರು ಥರ ಇಟ್ಕೊಂಡು. ಯಾಕಂದರೆ ಇಲ್ಲಿ ಮಾತಾಡೋದು, ಪ್ರಾರ್ಥನೆ ಮಾಡೋದು ನೀವು ಬದಲಾಗಬೇಕಂತ, ಕರೆಕ್ಟ್ ರೀತಿಯಲ್ಲಿ ನೀವಿರ್ಬೇಕಂತ ಇದೆಲ್ಲ ಮಾಡ್ತಾ ಇದ್ದೀನಿ. ನಿಮಗೆ ಹಬ್ಬ ಸಾಕು ಅನಿಸಿದ್ರೆ ನೀವು ಮಾತು ಕೇಳಲ್ಲ ನೀವು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಷ್ಟುವರೆಗೂ ನಾವೇನು ಮಾಡಲ್ಲ ಇಲ್ಲ, ಇದು ಸ್ಪೆಷಲ್ ಡೇ, ಅದಕ್ಕೋಸ್ಕರ 1 ಗಂಟೆ ಎಕ್ಸ್ಟ್ರಾ. ಅರ್ಥ ಆಯ್ತಾ? ಹಲ್ಲೆಲೂಯ. ದೇವರ ಸ್ತೋತ್ರ. ಅದು ಖಂಡಿತ ಮುಗಿಸ್ಬೇಕು, ಖಂಡಿತ ಖಂಡಿತ, ಯಾರು ಬೇಜಾರಬೇಕು. ಹಲ್ಲೆಲೂಯ. ದೇವರು ನಮ್ಮನ್ನ, ಹಲ್ಲೆಲೂಯ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದ ಏಸಯ್ಯ.